ವಿದ್ಯಾರ್ಥಿಗಳೇ, ಗುರುಕುಲದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಯುರೋಪ್ ಹಾಗೂ ಇಂಡಿಯಾದ ನಡುವೆ ಟ್ರೇಡ್ ರಿಲೇಶನ್ಶಿಪ್ ಹೇಗಿತ್ತು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತೇವೆ. 14th ಸೆಂಚುರಿಯಲ್ಲಿ ಯುರೋಪ್ ಕಾಂಟಿನೆಂಟ್ ಅಲ್ಲಿ ಇಂಡಿಯನ್ ಸ್ಪೈಸಸ್ಗಳಿಗೆ ಅತಿ ಹೆಚ್ಚು ಬೇಡಿಕೆ ಉಂಟಾಗಿತ್ತು. ಇಂಡಿಯನ್ ಸ್ಪೈಸಸ್ಗಳನ್ನ ಖರೀದಿ ಮಾಡಿ ಯುರೋಪಿಯನ್ ರಾಷ್ಟ್ರಗಳು ಅಲ್ಲಿಯ ಲೋಕಲ್ ಮಾರ್ಕೆಟ್ನಲ್ಲಿ ಮಾರಿ ಅತಿ ಹೆಚ್ಚು ಶ್ರೀಮಂತ ದೇಶಗಳಾಗಿ ಬದಲಾದವು. ಇಂಡಿಯನ್ ಸ್ಪೈಸಸ್ಗಳಾದಂಥ ಪೆಪ್ಪರ್ ಅಂದರೆ ಕಾಳುಮೆಣಸು, ಕಾರ್ಡಮಮ್ ಅಂದರೆ ಏಲಕ್ಕಿ, ಜಿಂಜರ್ ಅಂದರೆ ಶುಂಠಿ, ಹೀಗೆ ಹಲವಾರು ಪದಾರ್ಥಗಳನ್ನ ಮಾರಿ ಯುರೋಪಿಯನ್ ದೇಶಗಳು ಲಾಭ ಮಾಡ್ಕೋತಾ ಇದ್ರು. ಈ ವ್ಯವಹಾರಗಳೇನಿತ್ತು ಇದು ಲ್ಯಾಂಡ್ ರೂಟಿನ ಮುಖಾಂತರ ನಡೀತಾ ಇತ್ತು. ಯುರೋಪಿನಿಂದ ಭಾರತಕ್ಕೆ ಲ್ಯಾಂಡ್ ರೂಟ್ ಅಂತ ಏನಿತ್ತು ಇದು ಕಾನ್ಸ್ಟಾಂಟಿನೋಪಲ್ ಅನ್ನುವಂಥ ಒಂದು ನಗರದ ಮುಖಾಂತರವೇ ಪಾಸ್ ಆಗಬೇಕಾಗಿತ್ತು. ಆ ಕಾನ್ಸ್ಟಾಂಟಿನೋಪಲ್ ಅನ್ನುವಂಥ ನಗರ ಆಗಿನ ಕಾಲದಲ್ಲಿ ಈಸ್ಟರ್ನ್ ರೋಮನ್ ಎಂಪೈರ್ ಕೆಳಗಡೆ ಇತ್ತು. ಕಾನ್ಸ್ಟಾಂಟಿನೋಪಲ್ ಅವತ್ತಿನ ಕಾಲದ ಅತಿ ದೊಡ್ಡ ಮಾರುಕಟ್ಟೆ. ಇವತ್ತು ಆ ಕಾನ್ಸ್ಟಾಂಟಿನೋಪಲ್ನ ನಾವು ಇಸ್ತಾನ್ಬುಲ್ ಅಂತಲೂ ಕೂಡ ಕರಿತೇವೆ. ಇಂಡಿಯಾ ಹಾಗೂ ಏಷ್ಯಾದ ಎಲ್ಲ ಸ್ಪೈಸಸ್ಗಳನ್ನ ಅರಬ್ ಮರ್ಚೆಂಟ್ಸ್ಗಳು ಖರೀದಿ ಮಾಡ್ತಾ ಇದ್ರು. ಈ ಖರೀದಿ ಮಾಡಿದಂಥ ಎಲ್ಲ ಪದಾರ್ಥಗಳನ್ನ ಕಾನ್ಸ್ಟಾಂಟಿನೋಪಲ್ಗೆ ಹೋಗಿ ಮಾರ್ತಾ ಇದ್ರು. ಇದೇ ಜಾಗಕ್ಕೆ ಯುರೋಪಿನ ಇಟಾಲಿಯನ್ ಮರ್ಚೆಂಟ್ಸ್ಗಳು ಬಂದು ಎಲ್ಲವನ್ನ ಖರೀದಿ ಮಾಡಿ ಬೇರೆ ಯುರೋಪಿಯನ್ ದೇಶಗಳಿಗೆ ಮಾರ್ತಾ ಇದ್ರು. ಒಂದು ರೀತಿಯಲ್ಲಿ ಏಷ್ಯನ್ ಮಾರ್ಕೆಟ್ ಅರಬ್ ಅವರ ಕಂಟ್ರೋಲಲ್ಲಿ ಇದ್ರೆ ಯುರೋಪಿಯನ್ ಮಾರ್ಕೆಟ್ ಇಟಲಿಯವರ ಕಂಟ್ರೋಲಲ್ಲಿ ಇತ್ತು. ಇವರೆರಡೂ ವ್ಯವಹಾರಗಳು ಎಕ್ಸ್ಚೇಂಜ್ ಆಗ್ತಾ ಇದ್ದಿದ್ದು ಕಾನ್ಸ್ಟಾಂಟಿನೋಪಲ್ನಲ್ಲಿ. ಆ ಕಾರಣದಿಂದ ಇದನ್ನ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತಲೂ ಕೂಡ ಕರೀತಾ ಇದ್ರು. ಈ ರೀತಿಯಲ್ಲಿ ಹಲವಾರು ವರ್ಷಗಳ ತನಕ ಇಟಲಿ ಹಾಗೂ ಅರಬ್ ಮರ್ಚೆಂಟ್ಸ್ಗಳ ನಡುವೆ ವ್ಯವಹಾರದ ಒಪ್ಪಂದ ಸಲೀಸಾಗಿ ನಡೀತಾ ಇತ್ತು. ಆದರೆ ಕೆಲವೇ ವರ್ಷಗಳಲ್ಲಿ ಈ ಲ್ಯಾಂಡ್ ರೂಟನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಆಗ ಅವರು ಆಲ್ಟರ್ನೇಟಿವ್ ಸಿ ರೂಟನ್ನು ಹುಡ್ಕೋಬೇಕಾಗತ್ತೆ. ಅವರು ಯಾಕೆ ಲ್ಯಾಂಡ್ ರೂಟನ್ನು ಕ್ಲೋಸ್ ಮಾಡಿದ್ರು, ಸಿ ರೂಟನ್ನು ಯಾಕೆ ಹುಡುಕ್ಬೇಕಾಯಿತು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ.